ಓಂ ಶ್ರೀ ಗುರುದೇವೋಭ್ಯೋ ನಮಃ. ಓಂ ನಮೋ ನಾರಾಯಣಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ಕಾರ. ಕಾಮಾಕ್ಷಿ ಆಸ್ಟ್ರಾಲಜಿಗೆ ನಿಮಗೆಲ್ಲ ಪ್ರೀತಿಪೂರ್ವಕ ನಮಸ್ಕಾರಗಳು. ಈವರೆಗೆ ಸಬ್ಸ್ಕ್ರೈಬ್ ಆದಂಥವ್ರಿಗೂ ಆಗದೇ ಇದ್ದಂಥವ್ರಿಗೂ ಈ ವಿಡಿಯೋ ನೋಡ್ತಿರುವಂತಹ ತಮಗೆಲ್ಲರಿಗೂ ನನ್ನ ಅಭಿಮಾನಪೂರ್ವಕ ನಮಸ್ಕಾರಗಳು. ಅಕಸ್ಮಾತ್ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂಥೇಳಿ ನಿಮ್ಮಲ್ಲಿ ಒಂದು ವಿನಂತಿ ಇಡ್ತಾ ಈ ದಿನ ಒಂದು ಹೊಸ ವಿಡಿಯೋವನ್ನು ತಂದಿದ್ದೇನೆ. ಹೊಸ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಇದು ಸಾರ್ವಕಾಲಿಕವಾಗಿ ಅನುಕೂಲಕರವಾದಂತಹ ವಿಚಾರ. ವಿವಾಹ ಹೊಂದಾಣಿಕೆ. ಈ ವಿವಾಹ ಹೊಂದಾಣಿಕೆ ಜಾತಕಗಳಿದ್ದಾಗ ನೋಡುವ ಪದ್ಧತಿ ತಮಗೆಲ್ಲ ಗೊತ್ತಿದೆ. ನಾನು ಕೂಡ ಸಾಕಷ್ಟು ಸಾರಿ ಅದನ್ನು ಪ್ರಸ್ತುತಪಡಿಸಿದ್ದೇನೆ. ಜಾತಕ, ಸಮಯ, ದಿನಾಂಕ, ಸ್ಥಳ ಯಾವುದೇ ಇಲ್ಲದೆ, ಜಾತಕ ಇಲ್ಲದೆ ವಿವಾಹ ಹೊಂದಾಣಿಕೆ ನೋಡುವುದು ಹೇಗೆ, ಅವರ ಜೀವನ ಮುಂದೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆನೂ ಇದು ಒಂದು ಕ್ಲೂವನ್ನು ಕೊಡ್ತದೆ. ಈಗ ಜಾತಕವನ್ನು ನೋಡಬೇಕಾದಾಗ ನಮಗೆ ಎಲ್ಲ ಮಾಹಿತಿಗಳು ಅಲ್ಲಿರುತ್ತೆ. ಜಾತಕ ಇಲ್ಲದೇ ಇದ್ದಲ್ಲಿ ನಮಗೆ ಮಾಹಿತಿಗಳು ಯಾವುದೂ ಇರೋದಿಲ್ಲ. ಆಗ ನಾವು ಮಾಡಬಹುದಾದಂತಹ ಏನು ಕೆಲಸ ಅಂದರೆ ಕೇವಲ ಹೆಸರಿನಿಂದ ವಿವಾಹ ಹೊಂದಾಣಿಕೆ ಮಾಡಿಕೊಳ್ಳಬಹುದಾದಂತಹ ಸಂಗತಿ. ಹೆಸರು ಅಂದ ಕೂಡಲೇ ಒಂದು ಹೆಸರು ಯಾವುದಾದ್ರೂ ಒಂದು ನಕ್ಷತ್ರಕ್ಕೆ ಸೇರಿಕೊಂಡಿರುತ್ತೆ. ಒಂದು ನಕ್ಷತ್ರಕ್ಕೆ 4 ಪಾದ, 4 ಪಾದಕ್ಕೂ ಕೂಡ ಬೇರೆ ಬೇರೆ ಅಕ್ಷರಗಳು ಬಂದಿರುತ್ತೆ. ಹೀಗೆ ಜಾತಕ ಗೊತ್ತಿಲ್ಲ ಅಂದಾಗ ಕರೆಯುವ ಹೆಸರೇ ಅವರ ಜೀವನದಲ್ಲಿ ಅವರಿಗೆ ಏಳು ಬೀಳುಗಳನ್ನು ಸೂಚಿಸುತ್ತೆ. ಅದೇ ನಕ್ಷತ್ರ ಆಗಿರುತ್ತೆ ಮತ್ತು ಅದೇ ಪಾದ ಆಗಿರುತ್ತೆ. ಹಾಗಿದ್ದಾಗ ನಾವು ಇದರ ಮುಖಾಂತರವೇ ವಿವಾಹ ಹೊಂದಾಣಿಕೆಯನ್ನು ಮಾಡಬಹುದಲ್ವೇ? ಹಾಗಾದರೆ ಅದನ್ನು ಮಾಡೋ ವಿಧಾನ ಹೇಗೆ? ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅದನ್ನು ತಿಳಿಸ್ಕೊಡ್ತಾರೆ. ಆದರೆ ನಾನು ಸ್ವಲ್ಪ ವಿಭಿನ್ನವಾಗಿ ಈ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಅದಕ್ಕೂ ಮೊದಲು ನಕ್ಷತ್ರಗಳ ಬಗ್ಗೆ ಮತ್ತು ತಾರಾಚಕ್ರದ ಬಗ್ಗೆ ನೀವು ಸ್ವಲ್ಪ ಗಮನ ಹರಿಸಬೇಕು. ಅದನ್ನು ಈಗ ನಾನು ಈ ಟೇಬಲ್ ಮುಖಾಂತರ ನಿಮಗೆ ತೋರಿಸ್ತಾ ಇದ್ದೇನೆ. ನೆನಪಿಡಿ, ಯಾವಾಗಲೂ ವಿಂಶೋತ್ತರಿ ಪದ್ಧತಿಯ ಮುಖಾಂತರವೇ ಗ್ರಹಗಳು, ನಕ್ಷತ್ರಗಳು ಎಲ್ಲವೂ ಇರುತ್ತೆ. ಮೊದಲನೇದಾಗಿ ಬರುವಂಥದ್ದು ಕೇತು ನಕ್ಷತ್ರ. ಕೇತು ನಕ್ಷತ್ರಕ್ಕೆ ಕೇತು ಗ್ರಹಕ್ಕೆ 3 ನಕ್ಷತ್ರಗಳಿರುತ್ತವೆ: ಅಶ್ವಿನಿ, ಮಖ, ಮೂಲ. ಹಾಗೆ ಪ್ರತಿಯೊಂದು ನಕ್ಷತ್ರಕ್ಕೂ 4 ಪಾದಗಳಿರುತ್ತವೆ. 4 ಪಾದದಲ್ಲಿ ಒಂದೊಂದು ಪಾದಕ್ಕೂ ಒಂದೊಂದು ರೀತಿಯ ಅಕ್ಷರಗಳಿರುತ್ತೆ. ಉದಾಹರಣೆಗೆ ಹೇಳುವುದಾದರೆ, ಅಶ್ವಿನಿ ನಕ್ಷತ್ರದ ಮೊದಲನೇ ಪಾದ ಚು, 2ನೇ ಪಾದ ಚಿ, 3ನೇ ಪಾದ ಚೋ, 4ನೇ ಪಾದ ಲ. ಹೀಗೆ ಎಲ್ಲ ನಕ್ಷತ್ರಗಳಿಗೂ ಅದರದ್ದೇ ಆದಂತಹ ಒಂದೊಂದು ಅಕ್ಷರಗಳಿರುತ್ತವೆ. ನಾನು ಈ ಎಲ್ಲವನ್ನೂ ಹೇಳ್ತಾ ಹೋಗೋದಿಲ್ಲ. ಈ ಹಿಂದೆ ಇದರ ಬಗ್ಗೆ ಎಲ್ಲ ವಿವರವಾಗಿ ತಿಳಿಸಿದ್ದೆ. ವಿಂಶೋತ್ತರಿ ದಶ ಬರುವಂಥದ್ದು ಕೇತು, ಶುಕ್ರ, ರವಿ, ಚಂದ್ರ, ಕುಜ, ರಾಹು, ಗುರು, ಶನಿ, ಬುಧ. ಇದರ ಮುಂದೆ ಬರೆದಿರುವಂಥದ್ದು ಆಯಾ ಗ್ರಹದ ನಕ್ಷತ್ರಗಳು. ಇದಿಷ್ಟು ನಕ್ಷತ್ರಗಳ ವಿಚಾರವಾಯಿತು. ಒಟ್ಟು 27 ನಕ್ಷತ್ರಗಳು, 108 ಪಾದಗಳು. ಅಂದರೆ ಒಂದು ನಕ್ಷತ್ರಕ್ಕೆ 4 ಪಾದ, 27 ನಕ್ಷತ್ರಕ್ಕೆ 108 ಪಾದಗಳಾಗುತ್ತೆ. ಅದೇ ಕಾರಣಕ್ಕೆ ಯಾವಾಗಲೂ ಮಂತ್ರಗಳನ್ನು ಹೇಳುವಾಗ 9 ಸಾರಿ ಹೇಳಿ, ಇಲ್ಲ 21 ಸಾರಿ ಹೇಳಿ, ಅಥವಾ 54 ಸಾರಿ ಹೇಳಿ, 108 ಸಾರಿ ಹೇಳಿ ಅಂತಂದರೆ ಎಲ್ಲ ನಕ್ಷತ್ರಗಳನ್ನು ಸೇರಿಸಿಕೊಂಡು ನಾವು ಮಂತ್ರವನ್ನು ಹೇಳಿದ ಹಾಗೆ ಅನುಭವಕ್ಕೆ ಬರುತ್ತದೆ. ಅದೇ ಕಾರಣಕ್ಕೆ ಈ 27 ನಕ್ಷತ್ರಗಳು 9 ಗ್ರಹಗಳಿಂದ ಸೃಷ್ಟಿಸಲ್ಪಟ್ಟಿರುವಂತಹ ಸ್ಥಿತಿ. ಹೀಗಿದ್ದಾಗ ಅದರಲ್ಲಿ ತಾರಾಚಕ್ರವನ್ನು ನೀವು ಮೊದಲು
ನೆನಪಿನಲ್ಲಿ ಇಡಬೇಕಾಗುತ್ತೆ. ತಾರಾಚಕ್ರ ಹೇಗೆ ಬರುತ್ತೆ ಅಂತಂದರೆ, ಯಾರದು ಯಾವ ಹೆಸರು ಇರುತ್ತೋ ಆ ಹೆಸರು ಅವರ ನಕ್ಷತ್ರ ಮೊದಲನೇ ನಕ್ಷತ್ರ ಆಗಿರುತ್ತೆ. ಉದಾಹರಣೆಗೆ ಯಾರೋ ಒಬ್ಬರು ಹಸ್ತ ನಕ್ಷತ್ರದಲ್ಲಿ ಹುಟ್ಟಿದ್ದಾನೆ ಅಂತ ಇಟ್ಕೊಳ್ಳಿ. ಹಸ್ತ ನಕ್ಷತ್ರದಲ್ಲಿ ಹುಟ್ಟಿದರೆ ಅವರಿಗೆ ಪು ಅನ್ನೋ ಅಕ್ಷರದಿಂದ ಪ್ರಾರಂಭ ಆಗುತ್ತೆ ಅಂತ ಅಂದ್ಕೊಂಡ್ರೆ ಅದು ಹಸ್ತ ನಕ್ಷತ್ರ ಆಯಿತು. ಹಸ್ತ ನಕ್ಷತ್ರ ಜನ್ಮ ಅಂದರೆ ಮೊದಲನೇ ನಕ್ಷತ್ರ. ಆ ಹಸ್ತ ನಕ್ಷತ್ರದಿಂದ ನಂತರದ ನಕ್ಷತ್ರಗಳು 2, 3, 4, 5, 6, 7, 8, 9 ಇದೇ ಪ್ರಕಾರವಾಗಿ ಮತ್ತೆ 1, 2, 3, 4, 5, 6 ಈ ಪ್ರಕಾರವಾಗಿಯೇ ಬರುತ್ತೆ. ಹಾಗೆ ಬಂದಾಗ ಜನ್ಮ ನಕ್ಷತ್ರ ಸೌಮ್ಯ, ಎರಡನೇ ನಕ್ಷತ್ರ ಶುಭ ಸಂಪತ್ತು, ಮೂರನೇ ನಕ್ಷತ್ರ ವಿಪತ್ತು ಅಶುಭ, ನಾಲ್ಕನೇ ನಕ್ಷತ್ರ ಕ್ಷೇಮ ಶುಭ, ಐದನೇ ನಕ್ಷತ್ರ ಪ್ರತ್ಯಾರಿ ಅಶುಭ, ಆರನೇ ನಕ್ಷತ್ರ ಸಾಧನ ಶುಭ, ಏಳನೇ ನಕ್ಷತ್ರ ನಿಧನ ಅಶುಭ, ಎಂಟನೇ ನಕ್ಷತ್ರ ಉತ್ತಮ, ಒಂಬತ್ತನೇ ನಕ್ಷತ್ರ ಅತ್ಯುತ್ತಮ. ಈ ರೀತಿ ತಾರಾಚಕ್ರ ಬಂದಿರುತ್ತೆ. ಈ ತಾರಾಚಕ್ರ ಪ್ರತಿ ನಕ್ಷತ್ರಕ್ಕೂ ಬದಲಾವಣೆ ಆಗಬಹುದು. ಅದನ್ನು ನೀವು ನಿಮ್ಮ ನಕ್ಷತ್ರ ಯಾವುದು ಅಂತ ನೋಡಿಕೊಂಡು ನಿಮ್ಮ ನಕ್ಷತ್ರಕ್ಕೆ ಆಯಾ ಸಂಖ್ಯೆಗಳು ಯಾವ ರೀತಿಯಲ್ಲಿ ಅನುಕೂಲವೋ ಅನಾನುಕೂಲವೋ ಅಂತ ನೋಡಿಕೊಂಡಾಗ ನಿಮಗೆ ಅನುಭವಕ್ಕೆ ಬರ್ತದೆ. ಈಗ ನಾನು ಮುಂದೆ ಹೇಳುವಂಥದ್ದು, ಜನ್ಮ ಜಾತಕ ಇಲ್ಲ, ಜನ್ಮ ದಿನಾಂಕ ಗೊತ್ತಿಲ್ಲ, ಹುಟ್ಟಿದ ಊರು ಗೊತ್ತಿಲ್ಲ, ಹುಟ್ಟಿದ ಸಮಯ ಗೊತ್ತಿಲ್ಲ. ಆದರೆ ಅವರನ್ನು ಒಂದು ಹೆಸರಿನಿಂದ ಅಂತೂ ಕರೆದೇ ಕರೀತಾರೆ. ಆ ಹೆಸರಿನ ಮೊದಲನೇ ಅಕ್ಷರ ಯಾವುದಾದ್ರೂ ಒಂದು ನಕ್ಷತ್ರಕ್ಕೆ ಸೇರಿರಲೇಬೇಕಾಗುತ್ತೆ. ಹಾಗೆ ಸೇರಿರುವಾಗ ಅದನ್ನೇ ಅಂದರೆ ರೂಢಿಯಾಗಿ ಅದೇ ಹೆಸರು ಅವರಿಗೆ ಜೀವನ ಪರ್ಯಂತ ಇದ್ದೇ ಇರುತ್ತೆ. ಅವರೇನು ಹೆಸರು ಬದಲಾವಣೆ ಮಾಡ್ಕೊಳಕ್ಕೆ ಸಾಧ್ಯ ಆಗಲ್ಲ. ಯಾಕಂದರೆ ಅವರು ಅದೇ ಹೆಸರಿನಿಂದ ಗುರುತಿಸಲ್ಪಟ್ಟಿರ್ತಾರೆ. ಅಲ್ಲಿಗೆ ಅದೇ ನಕ್ಷತ್ರದಲ್ಲಿ ಅವರ ಮುಂದಿನ ಜೀವನ ಕ್ರಮ ಸಾಗ್ತಾ ಇರ್ತದೆ. ಹೀಗಿದ್ದಾಗ ನಾನು ಈಗ ಮೊದಲು ಸೂತ್ರಗಳನ್ನು ತಿಳಿಸ್ಬಿಡ್ತೇನೆ. ಸೂತ್ರ ಏನಪ್ಪ ಅಂತಂದರೆ, ಒಳ್ಳೆಯ ಸಂಖ್ಯೆಗಳು ಅಂತಂದರೆ, ಒಳ್ಳೆಯ ಸಂಖ್ಯೆಗಳು ಅಂದರೆ ಶುಭ ಸಂಖ್ಯೆಗಳು 2, 4, 6, 8, 9. ಅಶುಭ ಸಂಖ್ಯೆಗಳು 3, 5, 7. ನೆನಪಿರಲಿ, ಶುಭ ಸಂಖ್ಯೆಗಳು 2, 4, 6, 8, 9. ಅಶುಭ ಸಂಖ್ಯೆಗಳು 3, 5, 7. ಇದರಲ್ಲಿ ಒಂದು ಸಮಾಧಾನಕರ ಸಂಖ್ಯೆ 1 ಆಗುತ್ತೆ. ಇದು ಶುಭ ಮತ್ತು ಮಧ್ಯಮ. ಅಶುಭ ಆಗೋದಿಲ್ಲ, ಶುಭ ಮತ್ತು ಮಧ್ಯಮ. ಹೊಂದಾಣಿಕೆ ಹೇಗೆ ಅಂತಂದರೆ, 2, 4, 6, 8, 9 ಎರಡೂ ಜನರಲ್ಲಿ ಬಂದಾಗ ಅದು ಶುಭ ಆಗುತ್ತೆ. 3, 5, 7 ಎರಡೂ ಜನರಿಗೂ ಬಂದಾಗ ಅಶುಭ ಆಗುತ್ತೆ. 1, 2 ಅಥವಾ 1, 3 ಇಬ್ಬರಲ್ಲಿ ಬಂದಾಗ ಅದು ಮಧ್ಯಮ ಆಗುತ್ತೆ. ಅದನ್ನು ಮುಂದೆ ಹೇಳ್ತೇನೆ ಹೇಗೆ ಅಂತೇಳಿ. ಈಗ ಇದು ವಿಚಾರ ಗೊತ್ತಾಯಿತು ಅಂತ ಇಟ್ಕೊಳ್ಳಿ. ಈಗ ನಮಗೆ ಲೆಕ್ಕಾಚಾರವನ್ನು ನಿಮಗೆ ಈ ದಿನ ನಾನು ತಿಳಿಸ್ತಾ ಇದ್ದೇನೆ. ಯಾರದೋ ಹೆಸರು ದೇವರಾಜ ಅಂತ ಇದೆ ಅಂತ ಇಟ್ಕೊಳ್ಳಿ. ಹಾಗಾದರೆ ದೇವರಾಜ ಯಾವ ನಕ್ಷತ್ರಕ್ಕೆ ಸೇರಿದ್ದು ಅಂತ ನೋಡಿದಾಗ ರೇವತಿ ನಕ್ಷತ್ರಕ್ಕೆ ದೇವರಾಜ ಅಂತ ಬರುತ್ತೆ. ದೇವರಾಜ ನಕ್ಷತ್ರ ರೇವತಿ ಆಯಿತು. ನೋಡಿ, ರೇವತಿ ನಕ್ಷತ್ರ. ಇದನ್ನು ನೆನಪಿಟ್ಕೊಳ್ಳಿ. ಯಾವುದೋ ಒಂದು ಇಲ್ಲಿ ಹೇಗೆ ಲೆಕ್ಕ ಬರುತ್ತೆ ಅಂತೇಳಿ ನೀವು ಮಾಡಿಬಿಟ್ಟು ನೋಡ್ಕೊಳ್ಳಿ. ಇಲ್ಲಿ ಅನಂತರ ಒಂದು ಹುಡುಗಿಯ ಹೆಸರು
ಲ ಅಂತ ಬಂದಿದೆ ಅಂತ ಇಟ್ಕೊಳ್ಳಿ. ಲಲಿತಾ, ಲಲಿತಾ. ಲಲಿತಾ ಎಲ್ಲಿ ಬರುತ್ತೆ? ಅಶ್ವಿನಿ ನಕ್ಷತ್ರ 4ನೇ ಪಾದದಲ್ಲಿ ಬರುತ್ತೆ. ಅಶ್ವಿನಿ ಅಂತ ಬರ್ಕೊಳ್ಳಿ. ಅಶ್ವಿನಿ ಅಂತ ಬರ್ಕೊಳ್ಳಿ. ಈಗ ನೀವು ಮಾಡಬೇಕಾಗಿದ್ದ ಕೆಲಸ, ರೇವತಿ ನಕ್ಷತ್ರದಿಂದ ಅಶ್ವಿನಿ ನಕ್ಷತ್ರದ ತನಕ ಎಣಿಸ್ಬೇಕಾಗತ್ತೆ. ರೇವತಿ ನಕ್ಷತ್ರದಿಂದ ಅಂದರೆ ಗಂಡಿನ ನಕ್ಷತ್ರದಿಂದ ಹೆಣ್ಣಿನ ನಕ್ಷತ್ರ ತನಕ ಅಲ್ಲಿವರೆಗೂ ಎಣಿಸೋಣವಾ? 1 2, ಬರೀ 2 ಬಂತು. 2 ಬಂದಾಗ ಇದಕ್ಕೆ 5ರಿಂದ ಗುಣಿಸಬೇಕು. 5 2 10 ಬಂತು. 5ರಿಂದ ಗುಣಿಸಿದಾಗ 10 ಬಂತು. 10ನ್ನು 9ರಿಂದ ಭಾಗಿಸಬೇಕು. ಭಾಗಿಸಿದಾಗ 9 1 9, 1 ಬಂತು. 1 ಬಂದರೆ ಇದು ಸಮಾಧಾನಕರ ಮಧ್ಯಮ ಅಂತ ಆಯಿತು. ಈಗ ಇದನ್ನೇ ರಿವರ್ಸ್ ಮಾಡಬೇಕು. ಮತ್ತೆ ಹೊಂದಾಣಿಕೆ ನೋಡಬೇಕಾದಾಗ ಮತ್ತೆ ರಿವರ್ಸ್ ಮಾಡಬೇಕು. ಅಶ್ವಿನಿಯಿಂದ ರೇವತಿಯವರೆಗೂ ಎಣಿಸ್ಬೇಕು. ಅಶ್ವಿನಿಯಿಂದ ರೇವತಿಯವರೆಗೂ ಎಣಿಸಿದರೆ ಹೀಗೆ ಎಣಿಸ್ಕೊಳ್ತಾ ಬರಬೇಕು. 1 2 3 4 5 6 7 8 9, ಅಲ್ಲಿಗೆ 27 ಬಂತು. 27ನ್ನು ಇಲ್ಲಿ ಬರೆದುಕೊಳ್ಳಿ. 27ನ್ನು ಮತ್ತೆ 5ರಿಂದ ಗುಣಿಸಬೇಕು. 35 5 3 5 2 13 13. ಇದನ್ನು ಪುನಃ 9ರಿಂದ ಭಾಗಿಸಬೇಕು. 9ರಿಂದ ಭಾಗಿಸಿದರೆ 9 1 9, 4 5, 9 5 45, 0. ಶೇಷ 0 ಬಂತು. ಇಲ್ಲಿ ಶೇಷ 1 ಬಂತು, ಇಲ್ಲಿ ಶೇಷ 0 ಬಂತು. 0 ಬಂದಾಗ ಕೊನೆಯ ಸಂಖ್ಯೆ 9 ಅಂಥೇಳಿ ನೀವು ಲೆಕ್ಕ ಇಟ್ಕೊಂಡ್ರೆ 9 1 1 ಮತ್ತು 9 ಇದು ಶುಭ. ಈ ರೀತಿಯಲ್ಲಿ ನೀವು ಗಂಡಿನ ಜಾತಕದಿಂದ, ಗಂಡಿನ ನಕ್ಷತ್ರದಿಂದ ಹೆಣ್ಣಿನ ನಕ್ಷತ್ರಕ್ಕೆ ಮತ್ತು ಹೆಣ್ಣಿನ ನಕ್ಷತ್ರದಿಂದ ಗಂಡಿನ ನಕ್ಷತ್ರಕ್ಕೆ ಎಣಿಸಿ ಬಂದ ಸಂಖ್ಯೆಗೆ 5ರಿಂದ ಗುಣಿಸಿ 9ರಿಂದ ಭಾಗಿಸಬೇಕು. ಆಗ ಬರುವಂತಹ ಸಂಖ್ಯೆಗಳೇ ಶುಭ ಅಶುಭ. ಒಳ್ಳೆಯ ಸಂಖ್ಯೆಗಳು, ಶುಭ ಸಂಖ್ಯೆಗಳು 2 4 6 8 9, ಅಶುಭ ಸಂಖ್ಯೆಗಳು 3 5 7, ಸಮಾಧಾನಕರ ಸಂಖ್ಯೆ 1. ಅಕಸ್ಮಾತ್ 0 ಬಂದರೆ ಭಾಗಿಸಿದಾಗ ಅದನ್ನು ಕೊನೆಯದಾದ 9ಕ್ಕೆ ನೀವು ಸೇರಿಸ್ಕೊಳ್ಬೇಕಾಗುತ್ತೆ. 9 ಅಂತೇಳಿ ಭಾವಿಸಬೇಕಾಗುತ್ತೆ. ಹಾಗಾಗಿ ಈಗ ನಿಮಗೆ ಬರೆದು ಹೇಳೋದಾದರೆ, 1 ಬೆಸ 2 ಬೆಸ ಬಂದರೆ, 2 ಬೆಸ ಅಲ್ಲ, ಕ್ಷಮಿಸಿ, 2 4 6 8 2 4 6 8 9 ಎರಡೂ ಜನರಲ್ಲಿ ಬಂದರೆ, ಇಬ್ಬರಲ್ಲೂ ಅದೇ ಬಂದರೆ ಅದು ಶುಭವಾದದ್ದು, ವಿವಾಹಕ್ಕೆ ಅನುಕೂಲಕರ. 2 ಜನರಿಗೂ 3 5 7 ಬಂದರೆ ಅದು ಅಶುಭಕರ, ಮದುವೆ ಆಗೋದಿಲ್ಲ. ಈ ರೀತಿ ನೀವು ಲೆಕ್ಕವನ್ನು ಹಾಕಬೇಕು. ಅದನ್ನು ನಾನೀಗ ಬರೆದು ತೋರಿಸೋದು ಅಂತಂದರೆ, 1 ಅಶುಭ ಪ್ಲಸ್ 1 ಅಶುಭ ಇಸ್ ಈಕ್ವಲ್ ಟು 0%. 1 ಶುಭ
ಪ್ಲಸ್ ಒಂದು ಅಶುಭ = 50%. ಒಂದು ಶುಭ ಪ್ಲಸ್ ಒಂದು ಶುಭ = 100%. ಈ ರೀತಿ ಅಶುಭ ಎರಡೂ ಅಶುಭ ಬಂದರೆ ಗಂಡಿನಿಂದ ಹೆಣ್ಣಿನಿಂದ ಅದು 0%, ಅದು ಹೊಂದಾಣಿಕೆ ಆಗೋದಿಲ್ಲ. ಒಂದು ಶುಭ ಇನ್ನೊಂದು ಅಶುಭ ಬಂದಾಗ 50% ಮಾತ್ರ ಹೊಂದಾಣಿಕೆ ಇದೆ. ಮುಂದೆ ಅವರು ಆ ವಿಚಾರವನ್ನು ಸರಿಯಾಗಿ ಗಮನಿಸಿ ವೈವಾಹಿಕ ಜೀವನವನ್ನು ಅನುಸರಿಸಬೇಕು. ಒಂದು ಶುಭ ಮತ್ತು ಇನ್ನೊಂದು ಶುಭ ಎರಡೂ ಶುಭಗಳಾಗೇ ಬಂದಾಗ ಅದು 100% ಹೊಂದಾಣಿಕೆ ಇದೆ ಅಂತೇಳಿ ಅರ್ಥ ಆಗುತ್ತೆ. ಈಗ ನಿಮಗೆ ಇದರಲ್ಲಿ ಒಂದು ಪ್ರಶ್ನೆ ಮೂಡ್ಬೋದು, ಯಾಕೆ 5ರಿಂದ ಗುಣಿಸಿ 9ರಿಂದ ಭಾಗಿಸಿದರು ಅಂತೇಳಿ. ನಾನಿಲ್ಲಿ ತೆಗೆದುಕೊಂಡಿರುವಂಥದ್ದು ಲೆಕ್ಕಾಚಾರ ಇನ್ಯಾರಾದರೂ ಇದನ್ನು ಎಷ್ಟು ಒಪ್ತಾರೋ ಎಷ್ಟು ಬಿಡ್ತಾರೋ ಗೊತ್ತಿಲ್ಲ, ಆದರೆ ಇದು ಸರಿಯಾದ ಮಾರ್ಗ, ಸರಿಯಾದ ಕ್ರಿಯೆ ಅಂತೇಳಿ ನಾನು ಭಾವಿಸ್ತೀನಿ. ವಿವಾಹ ಆಗುವುದು ಸಂತಾನಾಭಿವೃದ್ಧಿಗಾಗಿ. ಸಂತಾನಾಭಿವೃದ್ಧಿಯನ್ನು ನೋಡುವಂಥದ್ದು 5ನೇ ಮನೆ. ಹಾಗಾಗಿ 5ಅನ್ನು ತೆಗೆದುಕೊಳ್ತೇವೆ, 5ರಿಂದ ಗುಣಿಸುವಂಥದ್ದು. 9ರಿಂದ ಯಾಕೆ ಭಾಗಿಸ್ತೀವಿ ಅಂತಂದರೆ 27 ನಕ್ಷತ್ರಗಳಿದ್ದಾವೆ. ವೈವಾಹಿಕ ಜೀವನ ಒಗ್ಗೂಡಬೇಕು ಅನ್ನೋ ಕಾರಣಕ್ಕೆ 27ಅನ್ನು ಕೂಡಿಸಿದಾಗ 9 ಬರುತ್ತೆ. ಆ 9 ಅಂತಂದರೆ 9 ಗ್ರಹಗಳು. ಆ 9 ಅದಕ್ಕಾಗಿ 9ರಿಂದ ಭಾಗಿಸಿದಾಗ ಬರುವಂತಹ ಶೇಷವೇ ನಮಗೆ ಸಿಗುವಂತಹ ಅತ್ಯಂತ ಉಪಯುಕ್ತವಾದಂತಹ ಸಂಖ್ಯೆ. ಆ ಸಂಖ್ಯೆ ಇಬ್ಬರಲ್ಲೂ ಕೂಡ ಸಮನಾಗಿ ಬಂದಾಗ ಅಂದರೆ ಸಮ ಅಂತಂದರೆ 2, 4, 6, 8 ಪ್ಲಸ್ 9 ಬಂದರೆ ಇಬ್ಬರಿಗೂ ಅದು ಶುಭವಾದ ಹೊಂದಾಣಿಕೆ. 3, 5, 7 ಬಂದರೆ ಅದು ಅಶುಭ. ಒಂದು ಸಮಾಧಾನಕರ ಆದಂಥದ್ದು, ಯಾಕೆಂದರೆ ಜನ್ಮ ತಾರೆಯಾಗಿರುತ್ತೆ. ಅದನ್ನು ಎಲ್ಲ ರೀತಿಯಿಂದಲೂ ಒಳ್ಳೆಯದಾಗಿ ಬಳಸ್ಕೊಳ್ಬೋದು. ಒಂದು ಶುಭ ಇನ್ನೊಂದು ಅಶುಭ ಬಂದರೆ ಅದು 50% ಮಾತ್ರ ಹೊಂದಾಣಿಕೆ ಆಗಿರುತ್ತೆ ಅಂಥೇಳಿ ಈ ಲೆಕ್ಕಾಚಾರ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.